ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಐರಂಕಾಣಂ ನಮೋ ಸಿದ್ಧಾಣಂ ನಮೋ ಐರಾಣಂ ನಮೋ ವಜ್ರಾಯಣಂ ನಮೋ ಲೋಹೇ ಸೌವಸಾವಣಂ ಏಸೋ ಪಂಚ ನಮೋ ಯಾರೋ ಸೌವಪಾಪನಾಶನೋ ಮಂಗಲಾನಂಚ ಸರ್ವೇಸಿಂ ಪರಮಂ ಹವೈ ಮಂಗಲಂ परमं हवै मंगलम। जो पंच परमेश्वर भगवान की, जो 24 तीर्थंकर भगवान की, जो देवालय आदिनाथ भगवान की, संत श्रीनाथ श्री विद्यासागर जी महाराज की, समस्त आचार्य संघ ಅವನವನ ವೈಭವಗಳನ್ನು ವರ್ಣನೆ ಮಾಡಿರು. ಈಗ ಮುಂದೆ ಹೇಳ್ತಾ ಇದ್ದಾರೆ. ಹೀಗೆ ಅವನು ಸುಖವಾಗಿ ರಾಜ್ಯಭಾರವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ದಿನ ಶ್ರೀಕೃಷ್ಣ ತುಂಬ ಅಲಂಕೃತನಾಗಿ ಮಹಾರಾಜನು ತನ್ನ ಬಂಧು ಬಾಂಧವರೊಡಗೂಡಿ ಸಭೆಯೊಂದರಲ್ಲಿ ಕುಳಿತುಕೊಂಡು ರಾಜ್ಯ ಮತ್ತು ದೇಶಗಳ ಸಂಬಂಧವಾದ ವಿಷಯಗಳನ್ನು ಚರ್ಚಿಸುತ್ತಾ ಸಮಸ್ತ ಮಾಂಡಲಿಕ ರಾಜರನ್ನು ಸಂತೋಷಪಡಿಸುತ್ತಿದ್ದನು. ದರ್ಬಾರಲ್ಲಿ ಎಲ್ಲ ಮಾಂಡಲಿಕ ರಾಜರು ಅವರು ಇವರೆಲ್ಲರೂ ಇರ್ತಾರೆ, ಸಭಾಸದರೆಲ್ಲ ಅಲ್ಲಿ ಎಲ್ಲರ ಜೊತೆಯಲ್ಲಿ ಅವನು ಸಂತೋಷವಾಗಿ ಇದ್ದ. ಆಗ ಆಶ್ಚರ್ಯವಾದ ಘಟನೆ ಒಂದು ನಡೆಯಿತು. ಆಕಾಶ ಮಾರ್ಗದಲ್ಲಿ ತೇಜಪುಂಜವಾದ ಆಕೃತಿಯನ್ನು ಬರುತ್ತಿರುವುದನ್ನು ಸಭಾಸದರು ಕಂಡು ಆಶ್ಚರ್ಯಗೊಂಡರು. ಎಲ್ಲ ಕೂತಿದ್ರು, ಆಕಾಶದಿಂದ ಕೆಳಗಿಳಿತಿರುವಂಥ ಒಂದು ಆಕೃತಿಯನ್ನು ರೂಪವನ್ನು ನೋಡಿರು. ಇದು ಸೂರ್ಯನ ತೇಜಸ್ಸು, ಅಗ್ನಿಯ ಪುಂಜವೋ, ಏನು ಬೆಂಕಿ ಇದೆ ಪುಂಜನೆ ಬೀಳ್ತಿದೆಯೋ, ಸೂರ್ಯ ಕೆಳಗಿಳಿತಿದ್ದಾನ? ಅಲ್ಲ, ಸೂರ್ಯನ ಗಮನವಾದರೂ ಅಡ್ಡಲಾಗಿ ಆಗುತ್ತೆ. ಸೂರ್ಯನ ಗಮನ ಹೀಗೆ ಸುತ್ತುತ್ತೆ, ಕೆಳಗಿಳಿಯಲ್ಲ. ಅಗ್ನಿ ಜ್ವಾಲೆ ಆದರೆ ಮೇಲ್ಮುಖವಾಗಿ ಹರಪುತ್ತೆ, ಕೆಳಗೆ ಹಬ್ಬಲ್ಲ. ಆದರೆ ಈ ತೇಜಸ್ಸು ಕೆಳಗೆ ಇಳಿದು ಅಂದರೆ ಭೂಮಿಗೆ ಇಳಿದು ಬರ್ತಾ ಇದೆ. ಇದು ಯಾವುದೋ ಒಂದು ಪದಾರ್ಥವಾಗಿರಬೇಕು. ದರ್ಶಕರ ಮನಸ್ಸಿನಲ್ಲಿ ಅನೇಕ ಥರ ಕುತೂಹಲವನ್ನು ಉಂಟು ಮಾಡಿತು. ಇದನ್ನು ಇನ್ನೂ ಕೆಳಗೆ ಬರ್ತಿರುವಾಗ ಇದು ಮನುಷ್ಯಾಕೃತಿಯ ಹಾಗೆ ಕಾಣ್ತು. ಇನ್ನೂ ಹತ್ತಿರ ಬಂದ ಹಾಗೆ ಮನುಷ್ಯನ ಹಾಗೆ ಕಾಣಿಸ್ತು. ಇನ್ನೂ ಕೆಳಗೆ ಬರ್ತಿರುವಾಗ ನಿಜವಾಗಿಯೂ ಮನುಷ್ಯಾಕೃತಿ ನಿಶ್ಚಯಿಸಿರು. ಹೀಗೆ ಬಹು ಸಮೀಪಕ್ಕೆ ಬಂದ. ಓಹೋ, ಇವರು ನಾರದ ಮಹರ್ಷಿಗಳು. ಸರ್ವರು ತೀರ್ಮಾನ ಮಾಡಿದರು, ಇಲ್ಲ ಬರ್ತಿರೋರು ನಾರದರು, ಕೌಪಿನ ಧಾರಕರು, ಜಡೆಯನ್ನು ಬೆಳೆಸಿಕೊಂಡವರು, ದರ್ಭಾಸನವನ್ನು ಕೈಯಲ್ಲಿ ಹಿಡಿದುಕೊಂಡವರು ಆದ ನಾರದರು ಜಿನಮಾರ್ಗದಲ್ಲಿ ಆಸಕ್ತರಾಗಿ ಅಭಿಮಾನ ರೂಪಧನದಿಂದ ಕೂಡಿದವರು, ಪಾಪವರ್ಜಿತರು, ಹಾಸ್ಯ ಕಾರ್ಯಾಸಕ್ತರು, ಜಿನವಂದನಾ ತತ್ಪರರು ಆಗಿದ್ದರು. ಅವರು ಹೇಗಿದ್ದರು? ಜಿನವಂದನೆಯಲ್ಲಿ ತತ್ಪರರಾಗಿದ್ದರು. ಮತ್ತು ಹಾಸ್ಯ ಕಾರ್ಯ ತಮಾಷೆ ಮಾಡಿಕೊಂಡು ಇವರು ತಮಾಷೆ ಮಾಡ್ಕೊಂಡು ಇರ್ತಿದ್ರು. ಅಭಿಮಾನ ಧನ, ಭಾಳ ಅಹಂಕಾರ ಇತ್ತು, ಸೊಕ್ಕಿತ್ತು ಅವರಿಗೆ. ನನ್ನಂಥ ಭಕ್ತ ಯಾರಿಲ್ಲ ಅನ್ನೋಂಗೆ. ನಾರದ ಮಹರ್ಷಿಗಳು ರಾಜಸರಿಗೆ ಚಿತ್ತೈಸಿದರೆ ಬಂದು ಸಭಾ ಸಜ್ಜನರು ಮತ್ತು ಶ್ರೀಕೃಷ್ಣ ಮಹಾರಾಜನು ಪ್ರಸನ್ನ ಚಿತ್ತರಾಗಿ ವಿನಯದಿಂದ ಎದ್ದು ನಿಂತ್ಕೊಂಡು, ಅವ್ರು ಬಂದ ತಕ್ಷಣ ಏನು ಮಾಡಿರೋ? ಗುರುಗಳು ಬಂದಾಗ ಹೇಗೆ ನಿಂತ್ಕೊತೀವಿ ಹಾಗೆ ಅವ್ರು ಬಂದ ತಕ್ಷಣ ಎದ್ದು ಕೂಡಲೇ ಶ್ರೀಕೃಷ್ಣನು ಮುನಿಗಳನ್ನು ಭಕ್ತಿಯಿಂದ ಎದುರುಗೊಂಡು ನಮಿಸಿ ತನ್ನ ಸಿಂಹಾಸನದಲ್ಲೇ ಎಲ್ಲಿ ಕೂರಿಸ್ಕೋತಾನೆ? ತನ್ನ ಸಿಂಹಾಸನದಲ್ಲೇ, ರಾಜನ ಪಕ್ಕದಲ್ಲೇ ಕೂರಿಸ್ಕೋತಾನೆ. ಎಲೆ ತಪ್ಪಿಸಿಗಳೇ, ತಾವು ತಪಸ್ಸಿನಿಂದ ಪವಿತ್ರರಾದವರು. ಹೇಗೆಂದ? ತಪಸ್ಸಿಂದ ಪವಿತ್ರ. ತಮ್ಮಂಥ ಮಹರ್ಷಿಗಳ ಚರಣಸ್ಪರ್ಶ ನನ್ನ ಅರಮನೆ ಪವಿತ್ರ ಆಯಿತು. ಮುನಿಗಳು ಯಾಕೆ ನಿಮ್ಮ ಮನೆಗೆ ಬರಬೇಕು? ಇವಾಗ ಕ್ಷುಲ್ಲಕರು ಇದ್ದಾರೆ, ನಾರದರು ಕ್ಷುಲ್ಲಕರು, ನರಕಕ್ಕೆ ಹೋಗ್ತಾರೆ. ಅಲ್ಲ, ಕೌಪಿನದಾರಿಗಳು ಅಂತಂದರೆ ಯಾರು? ಕ್ಷುಲ್ಲಕರಿದ್ದಾರೆ. ಅವರು ಅಂಥವ್ರು ಬಂದರೆ ಅವನೇ ಪವಿತ್ರ ಆಯಿತು ಅಂದರೆ, ಮುನಿಗಳು ಬಂದರೆ ಅದರಿಂದ ನಿಮ್ಮನೆಯಲ್ಲೆಲ್ಲರೂ ಮನೆಯಲ್ಲೂ ಆಹಾರ ಮಾಡಿಸ್ರಿ. ಆಹಾರಕ್ಕೆ ಒಂದಕ್ಕೆ ಅವ್ರು ಬರೋರು. ನಿಮ್ಮ ಮನೆ ಪವಿತ್ರ ಆಗಬೇಕು ಅಂದರೆ ಮುನಿಗಳಿಗೆ ಆಹಾರ ಮಾಡಿಸಿದಾಗ ಮಾತ್ರ ನೀವು ಅವ್ರ ಮನೇಲಿ ನಿಮ್ಮ ಮನೆಯವ್ರು ಕಾಲಿಡ್ತಾರೆ, ಇಲ್ಲಾಂದ್ರೆ ಅವ್ರು ನಿಮ್ಮ ಮನೆಗೆ ಬರಲ್ಲ. ಮಾಡಿಸ್ಬೇಕು, ಬಿಡಬಾರ್ದು. ಯಾವಾಗಲೂ ರೋಗ ಇದ್ದಿದ್ದೇ ಈ ಶರೀರದಲ್ಲಿ, ಇಲ್ಲದ ದಿನ ಯಾವುದು? ಒಂದಲ್ಲ ಮಗಳಿಗೆ ಸಂದೆಲ್ಲ ಬೇನೆ ಅಂತ ಹೇಳಿ ಒಂದಲ್ಲ ಒಂದು ಕಡೆ ನೋಯ್ತಾನೆ ಇರುತ್ತದು. ಏನೋ ಒಂದು ಗಲಾಟೆ ಮಾಡ್ತಾನೆ ಇರುತ್ತೆ ಶರೀರ. ಅದನ್ನು ಬಿಟ್ಟು ಮಾಡಬೇಕು. ಕರೆದ್ರು
ಎಲ್ಲರೂ ಇದು ನನ್ನ ಸೌಭಾಗ್ಯ ಅಂತ ಹೇಳಬೇಕು. ಭಾಗ್ಯಹೀನರಿಗೆ ಇಂಥ ಸೌಭಾಗ್ಯ ಹೇಗೆ ದೊರೆಯಕ್ಕೆ ಸಾಧ್ಯ? ಅತಿದು ಪೂರ್ವ ಜನ್ಮದಲ್ಲಿ ಸಂಪಾದಿಸಿದ ಪುಣ್ಯಾತಿಶಯದಿಂದ ಇಷ್ಟ ವಸ್ತುಗಳ ಪ್ರಾಪ್ತಿಯು ಪಾಪಕರ್ಮಗಳ ನಾಶವೂ ಆಗುವುದರಲ್ಲಿ ಸಂಶಯ ಏನು? ಪೂರ್ವ ಜನ್ಮದಲ್ಲಿ ಮಾಡಿದಂಥ ಗಳಿಸಿದಂಥ ಪುಣ್ಯದ ಅತಿಶಯದಿಂದ ಏನಾಗುತ್ತೆ? ಎಲ್ಲ ಬಯಸಿದ್ದೆಲ್ಲ ಇಷ್ಟ ವಸ್ತುಗಳ ಪ್ರಾಪ್ತಿಯಾಗುವುದನ್ನು ಬಯಸಿದ್ದೆಲ್ಲ ಸಿಗುತ್ತೆ, ಮತ್ತು ಪಾಪಕರ್ಮಗಳ ನಾಶನೂ ಕೂಡ ಆಗತ್ತೆ. ಎಲೇ ಸ್ವಾಮಿ, ತಾವು ನಿಜವಾಗಿ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿಯೂ ನನಗೆ ಪ್ರೀತಿಯ ಪಾತ್ರರಾಗಿದ್ದೀನಿ. ನನಗೆ ಅಂದರೆ ಚಿಕ್ಕವನಿದ್ದಾಗಲೂ ಪ್ರೀತಿ ಪಾತ್ರ ಇದೆ, ಈಗಲೂ ಮುಂದೆ ಯಾವಾಗಲೂ ಇಲ್ಲದಿದ್ದರೆ ತಮ್ಮ ಶುಭಾಗಮನವು ಈಗ ನನ್ನ ಅರಮನೆಗೆ ಹೇಗೆ ಆಗ್ತಿತ್ತು? ಇಲ್ಲದೇ ಇದ್ದರೆ ನೀವು ಆವಾಗಲೂ ಪ್ರೀತಿ ಪಾತ್ರರಾಗಿದ್ದಿರಿ, ಈಗಲೂ ಪ್ರೀತಿ ಪಾತ್ರರಾಗಿರ್ತೀರ, ಮುಂದೂ ಪ್ರೀತಿ ಪಾತ್ರರಾಗಿರ್ತೀರ. ಅದರಿಂದಲೇ ನೀವು ನನ್ನ ಮನೆಗೆ ಬಂದಿದ್ದೀರಾ. ತಮ್ಮಂತರ ಆಗಮನವು ಯಾವ ಪುಣ್ಯಾತ್ಮನಿಗೆ ಆಗುವುದೋ ಅಂಥವರು ವಿವೇಕಿಗಳು, ಪ್ರಶಂಸೆಗೆ ಪಾತ್ರರು ಮತ್ತು ಧನ್ಯವಾದಕ್ಕೂ ಅರ್ಹರು. ಅವರಿಗೆ ಧನ್ಯವಾದ ಹೇಳಬೇಕು. ಧನ್ಯರು, ನಿಮ್ಮ ಮನೆಗೆ ಋಷಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ. ಹೀಗೆ ಶ್ರೀಕೃಷ್ಣನು ನಾರದರ ಸ್ತುತಿ ಮಾಡಿ ತನ್ನ ಸೌಭಾಗ್ಯವನ್ನು ಪ್ರಕಟಿಸಿ ಹಾಗೂ ಈ ಪ್ರಕಾರ ತಾನು ಎರಡನೆಯ ಸಿಂಹಾಸನದಲ್ಲಿ ಕುಳಿತುಕೊಂಡು, ಅವರು ಪರ್ಮಿಷನ್ ತೊಗೊಂಡು ಅವರನ್ನು ಜೊತೆಯಲ್ಲಿ ಕೂರಿಸ್ಕೊಂಡಿಲ್ಲ, ಅವರನ್ನು ಅಲ್ಲಿ ಕೂರಿಸಿ ತನ್ನ ಜಾಗದಲ್ಲಿ ರಾಜ ಕೂತ್ಕೊಳ್ಳೋ ಸಿಂಹಾಸನ ಅವನು ಕೂರಿಸಿ ಅವನ ಕೆಳಗಡೆ ಕೂತ್ಕೊಂಡು. ಆಗ ನಾರದರು ಶ್ರೀಕೃಷ್ಣ ರಾಜನೇ, ನಾನು ಬಂದದ್ದು ನಿನ್ನನ್ನು ನೋಡಿ ಹೋಗಬೇಕೆಂದು ಮಾತ್ರ. ನಾನು ನಿನ್ನ ನೋಡ್ಕೊಂಡು ಹೋಗ್ಬೇಕು, ನಿನ್ನನ್ನು ನೋಡೋ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ನೋಡೋಕ್ಕೆ ಅಂತ. ಕಾರಣ ತಮ್ಮಂಥ ಸತ್ಪುರುಷರ ಗುರುಗಳಿಗೆ ಹೋಗಿದ್ದರೆ ನನ್ನ ಜನ್ಮದಿಂದ ಏನು ಪ್ರಯೋಜನ? ನಿಮ್ಮಂಥ ಸತ್ಪುರುಷ ಮನೆಗೆ ಬರಲಿದ್ರೆ ಇನ್ನೆಲ್ಲಿ ಹೋಗಲಿ ನಾನು? ನಿನ್ನೆ ವಿಚಾರಿಸು. ಜಿನೇಂದ್ರ ಸರ್ವಜ್ಞ ದೇವನ, ಬಲದೇವನ, ನಾರಾಯಣ ಮೊದಲ ಪುರುಷೋತ್ತಮರ ದರ್ಶನವಾಗಬೇಕಾದರೂ ಸುಕೃತವಿರಬೇಕು. ಸುಕೃತ ಅಂದರೆ ಪುಣ್ಯ. ಶ್ರೀಕೃಷ್ಣ ಒಂದು ವೇಳೆ ದರ್ಶನದ ಕಾರ್ಯವಾಗದಿದ್ದರೆ ನನ್ನ ಜನ್ಮವು ನಿಷ್ಪ್ರಯೋಜನವೆಂದೇ ಭಾವಿಸುತ್ತೇನೆ. ಹೀಗೆ ಸ್ವಲ್ಪ ಸಮಯದವರೆಗೆ ಪ್ರೇಮ ಪ್ರೀತಿಯಿಂದ ಮಾತಾಡಿ ನಡೆದಂತೆ ಶ್ರೀ ನಾರದ ಮಹರ್ಷಿಗಳು ದೇಶ ದೇಶಾಂತರ ಭ್ರಮಣೆಯಿಂದ ಪ್ರಾಪ್ತವಾದ ಅನೇಕ ಸಮಾಚಾರವನ್ನು ಹೇಳಿ ಪುಣ್ಯಕ್ಷೇತ್ರದಿಂದ ತಂದ ಪ್ರಸಾದವನ್ನು ಕೊಟ್ಟರು. ಇದೆಲ್ಲ ಇರಲ್ಲ, ಪ್ರಸಾದವನ್ನು ಅವ್ರು ತರೋದು ಇಲ್ಲ, ಕೊಡೋದು ಇಲ್ಲ. ಇಲ್ಲಿ ಬಹಳಷ್ಟು ವಿಷಯಗಳು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಬಂದುಬಿಟ್ಟಿದೆ. ಬಹುಶಃ ಹೇಗೆ ಕೆಲವೊಂದು ಇವರು ಗೌತಮ ಗಣರೆಲ್ಲ ಬ್ರಾಹ್ಮಣ ಧರ್ಮದಿಂದ ಅವರು ಮುನಿಗಳಾದರು, ಹಾಗೆ ಬಹುಶಃ ಇಲ್ಲೂ ಕೂಡ ಸೋಮಕೀರ್ತಿಗಳು ಬೇರೆ ಧರ್ಮದಿಂದ ಬಂದು ಮುನಿಯಾಗಿದ್ದವರು ಇರಬಹುದು. ಹಾಗಾಗಿ ಕೆಲವೊಂದೆಲ್ಲ ಸೇರಿಕೊಂಡಿದೆ. ಪ್ರಸಾದವನ್ನು ಯಾರಿಗೂ ತಂದುಕೊಡೋಕ್ಕೆ ಮಾಡಲ್ಲ, ಅವರಂಥ ಕೆಲಸ ಎಲ್ಲ ಮಾಡಲ್ಲ. ಪ್ರಸಾದ ಕೊಟ್ಟರು ಅಲ್ಲಿದ್ದೆಲ್ಲ ವಿಷಯ ಹೇಳಿದರೆ ಅದೇ ದೊಡ್ಡ ಪ್ರಸಾದ. ತೀರ್ಥಕ್ಷೇತ್ರದ್ದು ರಮೇಶೇಖರ್ಗೆ ಹೋಗಿದ್ದೆ, ಆ ಕೂಟಕ್ಕೆ ನಮಸ್ಕಾರ ಮಾಡಿದೆ, ಈ ಕೂಟಕ್ಕೆ ಕೈಲಾಸ ಪರ್ವತಕ್ಕೆ ಹೋಗಿದ್ದೆ, ಆದಿನಾಥ್ ಭಗವಂತ ದರ್ಶನ ಮಾಡಿದೆ ಅಂತೆಲ್ಲ ಹೇಳಿರಲ್ಲ, ಅದೇ ದೊಡ್ಡ ಪ್ರಸಾದ. ಹೀಗೆ ಶ್ರೀಕೃಷ್ಣ ಮತ್ತು ನಾರದರಲ್ಲಿ ಮಾತುಕತೆಗಳು ನಡೆಯುತ್ತಿದ್ದ ಸಮಯದಲ್ಲಿ ಶ್ರೀ ನೇಮಿನಾಥ ಸ್ವಾಮಿಯ ಆಗಮನ ಆಯಿತು. ಯಾರು ಬಂದರು? ನೇಮಿನಾಥ. ಆಗ ಶ್ರೀ ನಾರದ, ಕೃಷ್ಣ ಮತ್ತು ಸಭಾಸದ ಮೊದಲಾದ ಜನರು ವಿನಯದಿಂದ ಎದ್ದು ನಿಂತುಕೊಂಡರು. ಶ್ರೀ ನೇಮಿನಾಥ ಸ್ವಾಮಿಯನ್ನು ಆದರ್ಶದ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಭಕ್ತಿ ಭಾವದಿಂದ ಸ್ತೋತ್ರವನ್ನು ಅವರಿಗೆ ಭಕ್ತಿಯನ್ನು ಮಾಡಿದರು. ಎಲೈ ಜಿನೇಶ್ವರರೇ, ಜಯಶೀಲರಾಗಿ ಪಾಪವನ್ನು ನಾಶ ಮಾಡುವ ಮಹಾತ್ಮರೇ, ಸದಾಕಾಲದಲ್ಲಿ ಜಯಶೀಲರಾಗಿರಿ. ನೀವು ಜನ್ಮ ಜರಾಮಣವನ್ನು ನಾಶ ಮಾಡುವವರು, ತ್ರಿಲೋಕಕ್ಕೆ ಕಣ್ಣುಗಳಂತೆ ಇರುವವರು, ಭವ್ಯ ಜನರೆಂಬ ಕಮಲಗಳನ್ನು ಅರಳಿಸುವುದರಲ್ಲಿ ಸೂರ್ಯನಂತೆ ಇರುವವರು, ಸದಾಕಾಲದಲ್ಲಿ ಉದಯಿಸುತ್ತಿರುವ ಚಂದ್ರನಂತೆ ಸ್ವರೂಪವುಳ್ಳವರು ಆಗಿರುತ್ತೀರಿ. ನೀವು ಸೂರ್ಯ ಚಂದ್ರ ಇದಕ್ಕೆ ಹಾಗಿಲ್ಲ. ಚತುರ್ನಿಕಾಯದ ದೇವತೆಗಳಿಂದ ಯಾರ್ಯಾರು ಪೂಜೆ ಮಾಡ್ತಾರೆ? ಚತುರ್ನಿಕಾಯ ದೇವ ಅಂದರೆ ಯಾರ್ಯಾರು? ವೆಂತರ, ಜ್ಯೋತಿಷ್ಕ, ಭವನವಾಸಿ ಮತ್ತು ಕಲ್ಪವಾಸಿ. ಈ 4 ಜಾತಿಯ ದೇವತೆಗಳು ನಿಮ್ಮನ್ನು ಪೂಜೆ ಮಾಡ್ತಾರೆ. ಸರ್ವಜ್ಞ ನಿಮಗೆ ನಮಸ್ಕಾರ. ಗಣಧರಾದಿಗಳಿಗೆ ಸ್ವಾಮಿಯಾದ ಜಿನೇಂದ್ರರೇ, ನಿಮಗೆ ಸದಾಕಾಲದಲ್ಲಿ ನಮಸ್ಕಾರ. ಹೇ ನೇಮಿ ಪ್ರಭುವೇ, ತಾವು ಕಾಮರೂಪವಾದ ಆನೆಗಳ ಸಿಂಹದ ಹಾಗೆ ಇದ್ದೀರಾ. ಮುಂಚೆ ಎಲ್ಲ 16-17 ವರ್ಷ ಆಯಿತು ಅಂದರೆ 14 ವರ್ಷದ ಮುಂದೆ ಪ್ರೀತಿ ಪ್ರೇಮ ಹುಟ್ಕೋತಿತ್ತು. ಇವಾಗ 5-6 ವರ್ಷದ ಮಕ್ಕಳೇ ಲವ್ ಲೆಟ್ರ್ ಬರೀತಾರೆ. ಆ ಕಾಮದೇವ ಅಷ್ಟು ಬೇಗ ಅವ್ರ ಮೈಯನ್ನು ಹೊಕ್ಕಿಬಿಟ್ಟಿದ್ದಾನೆ. ಅವರನ್ನು ಗೆಲ್ಲೋ ಅಂಥವರು ನೀವು ಅಂತ ಹೇಳ್ತಿದ್ದಾರೆ. ಕಾಮ ಅನ್ನೋ ಆನೆಗೆ ಹೇಗಿದ್ದೀರ ನೀವು? ಸಿಂಹದ ಹಾಗೆ ಇದ್ದೀರಾ. ಮೋಹರೂಪ ಸರ್ಪಕ್ಕೆ ಗರುಡನ ಹಾಗೆ ಇದ್ದೀರಾ. ಜನ್ಮ ಜರಾಮರಣ ರೂಪ ತಾಪತ್ರಯಗಳನ್ನು, ತಾಪ ಅಂದರೆ ದುಃಖ ಕೊಡುವಂಥದ್ದು, ತ್ರಯ 3 ಯಾವ್ಯಾವ ದುಃಖ ಅವರಿಗೆ? ಜನ್ಮ, ಮರಣ ಮತ್ತು ಮುಪ್ಪು.
ಇದು ಮೂರು ಕೂಡ ದುಃಖವನ್ನು ಕೊಡುತ್ತೆ. ಅಂಥದಕ್ಕೆ ಸಂಪೂರ್ಣ ನಾಶ ಮಾಡಿದ ಸ್ವಾಮಿಯೇ ನಿಮಗೆ ನಮಸ್ಕಾರ. ಈ ರೀತಿ ಸ್ತುತಿಸಿದ ನಂತರ ಶ್ರೀ ನೇಮಿನಾಥ್ ಪ್ರಭುವಿನ ಆಜ್ಞೆಯನ್ನು ಪಡೆದು ಶ್ರೀಕೃಷ್ಣ, ನಾರದ ಮತ್ತು ಸಭಾಸದರು ವಿನಯದಿಂದ ಅವರವರ ಸ್ಥಾನದಲ್ಲಿ ಕುಳಿತುಕೊಂಡರು. ಹೀಗೆ ನಾರದ ಮಹರ್ಷಿಗಳು ಸಭೆಯ ಕಡೆಗೆ ದೃಷ್ಟಿ ಬೀರಿದೊಡನೆ ಸಭಾಸದರು ಆನಂದ ಸಾಗರ ಮುಳಿದರು. ಆನಂತರ ಶ್ರೀ ನಾರದರು, ಎಲೈ ಶ್ರೀಕೃಷ್ಣರಾಜನೇ, ನನ್ನ ವಚನಗಳನ್ನು ಶ್ರದ್ಧೆಯಿಂದ ಕೇಳು. ನಾನು ಅನೇಕ ದೇಶ ವಿದೇಶಗಳನ್ನು ಸಂಚರಿಸಿ ಅನೇಕ ತೀರ್ಥ ಕ್ಷೇತ್ರಗಳ ದರ್ಶನ ಮಾಡಿಕೊಂಡು ಬರ್ತಾ ಇದ್ದೀನಿ. ಆದರೂ ಯಾವಾಗಲೂ ನಿನ್ನ ಸ್ಮರಣೆಯೇ ಇರುತ್ತೆ. ಎಲ್ಲ ಸುತ್ಕೊಂಡು ಬಂದರೂ ನಿನ್ನ ತಲೆಯಲ್ಲಿ ನೀನೇ ಬರ್ತಾ ಇರ್ತೀಯ ಯಾವಾಗಲೂ. ನೀನು ಸುಖವಾಗಿದ್ದರೇನೆ ನನಗೂ ಸುಖ, ನೀನು ದುಃಖಿಯಾಗುತ್ತಿದ್ದರೆ ನನಗೆ ಬಹಳ ದುಃಖ ಆಗುತ್ತೆ. ನೀನು ಚೆನ್ನಾಗಿದ್ಯಾ ಅಂದರೆ ಪಾರಸ್ ಕಾಕ ಚೆನ್ನಾಗಿದ್ದಾರಾ, ಜೈಪಾಲಜ್ಜ ಚೆನ್ನಾಗಿದ್ದಾರಾ, ಮಹಾರಾಜ್ ಹತ್ರ ಹೋದ್ರೆ ಮೊದಲು ಕೇಳೋದು ಅವರಿಬ್ಬರನ್ನೇ. ಯಾವ ಮಹಾರಾಜ್ ಜೊತೆ ಹೋದ್ರು ಚೆನ್ನಾಗಿದ್ದಾರೆ ಅಂದರೆ ಮನಸ್ಸಿಗೆ ಸಂತೋಷ ಆಗುತ್ತೆ, ಚೆನ್ನಾಗಿಲ್ಲ ಅಂತಂದರೆ ಆಶೀರ್ವಾದ ಹೇಳು ಅಂತಾರಲ್ಲ. ಹಾಗೆ ಏನು ಹೇಳ್ತೀರ ನಾರದರು, ಶ್ರೀಕೃಷ್ಣ ನೀನೇ ನನಗೆ ಭಾಳ ಪ್ರೀತಿಯಾದವನು, ನೀನು ಸುಖವಾಗಿದ್ದರೆ ನಾನು ಸುಖವಾಗಿರ್ತೀನಿ, ನಿನಗೆ ದುಃಖ ಆಯಿತು ಅಂದರೆ ನನಗೂ ದುಃಖ ಆಗುತ್ತೆ ನೋಡು ಅಂತ ಹೇಳಿದೆ. ಅಂದರೆ ಈ ಹೊತ್ತು ನಿನ್ನ ರಾಣಿವಾಸವನ್ನು ನೋಡಬೇಕೆಂಬ ಆಸೆ ನನಗೆ ಆಗುತ್ತಾ ಇದೆ. ಏಕೆಂದರೆ ನಿನ್ನ ನಾರಿ ರತ್ನಗಳು ರಾಣಿಯರು ನಿನ್ನಂತೆ ವಿನಯವಂತರು ಉದಾರ ಚಿತ್ತರು ಎಂಬುದನ್ನು ತಿಳಿಯಬೇಕೆಂಬ ಆಸೆ. ನಿನ್ನ ರಾಣಿಯರೆಲ್ಲ ನೀ ಹೆಂಗೆ ವಿನಯವಂತನ ಆಗಿದೆಯೋ, ಭಕ್ತಿ ಇಟ್ಕೊಂಡಿದೆಯೋ, ಆ ಥರ ನಿನ್ನ ರಾಣಿಯರಲ್ಲೂ ಕೂಡ ಅದೇ ಗುಣ ಇದೆಯಾ ಇಲ್ವಾ ನೋಡಬೇಕು ಅಂತ ಅನ್ನಿಸ್ತಿದೆ. ನಾ ಹೋಗಿ ಬರಲ್ಲ ನಿನ್ನ ರಾಣಿ ಮಾಸಕ್ಕೆ. ಅವರಿಗೆ ಎಲ್ಲ ಕಡೆಗೂ ನಾರದರಿಗೆ ಎಲ್ಲೂ ಇಲ್ಲಿ ಹೋಗಬೇಡ ಅನ್ನುವಂಥದ್ದೇನೂ ಇಲ್ಲ, ಅವರು ಎಲ್ಲಿ ಬೇಕಾದ್ರೂ ಹೋಗಿ ಬರ್ತಾರೆ ಅಂತ ಇದು. ಈ ರೀತಿಯ ನಾರದರ ವಚನವನ್ನು ಕೇಳಿದ ಮೇಲೆ ಶ್ರೀಕೃಷ್ಣ ಆನಂದದಿಂದ ಸಮ್ಮತಿಸಿ ಆಗಲಿ ಹೋಗಿ ಬನ್ನಿ ಅಂತ ಹೇಳಿದ. ಆಗ ನಾರದರು ಅಂತಃಪುರವನ್ನು ಪ್ರವೇಶಿಸಲು ಮೊದಲು ಕೃಷ್ಣನ ಪಟ್ಟದ ರಾಣಿಯ ಸತ್ಯಭಾಮೆಯನ್ನು ನೋಡಬೇಕೆಂದು ಅವಳ ಅರಮನೆಯನ್ನೇ ಪ್ರವೇಶ ಮಾಡಿದ. ಪಟ್ಟದ ರಾಣಿ ಯಾರು? ಸತ್ಯಭಾಮ ಅಂತ. ಅವಳಿಗೆ ಬಹಳ ಅಹಂಕಾರ ಇರ್ತೈತೆ. ನನ್ನಂಥ ರೂಪವಂತೆ, ನನ್ನಂಥ ವಿದ್ಯಾವಂತೆ, ನನ್ನಂಥ ಶಕ್ತಿವಂತೆ, ನನ್ನಂಥ ಗುಣವಂತೆ ಯಾರೂ ಇಲ್ಲ ಅಂತ ಬಹಳ ಅಹಂಕಾರ ಇರ್ತದೆ. ಜೊತೆಗೆ ನಾರಾಯಣನ ಹೆಂಡತಿ ನಾನು ಅನ್ನುವಂಥದ್ದು ಇನ್ನೂ ದೊಡ್ಡ ಸೊಪ್ಪು ಅವಳಿಗೆ ಇರುತ್ತೆ. ಅದನ್ನ ಅವಳ ಮನೆಗೆ ಎರಡನೇ ಆಗ ಅವಳು ಸ್ನಾನಾದಿ ಕಾರ್ಯವನ್ನು ತೀರಿಸಿಕೊಂಡು ಕನ್ನಡಿಯ ಮುಂಭಾಗದಲ್ಲಿ ಕುಳಿತು ವಸ್ತ್ರ ಆಭರಣಾದಿಗಳ ಅಲಂಕಾರ ಮಾಡ್ಕೊತಾರೆ. ಜಳಕ ಮಾಡಿ ಬಂದು ಅಲಂಕಾರ ಮಾಡ್ಕೊತಾ ಕನ್ನಡಿ ಮುಂದೆ ಕೂತಿದ್ಲು. ತನ್ನ ರೂಪ ಲಾವಣ್ಯವನ್ನು ನೋಡಿಕೊಂಡು ಆನಂದ ಸಾಗರದಲ್ಲಿ ಈಜುತ್ತಾ ತನ್ನ ಪತಿ ದೇವನ ಶ್ರೀಕೃಷ್ಣನ ಸ್ಮರಿಸಿಕೊಂಡು ಸಂತೋಷದಲ್ಲಿ ಅವಳು ತನ್ನನ್ನು ಅಲಂಕಾರ ಮಾಡ್ಕೋತಾ ಗಂಡನ ನೆನೆಸ್ಕೊಂಡು ಬಹಳ ಸಂತೋಷವಾಗಿದ್ಲು. ಕನ್ನಡಿಯಲ್ಲಿ ಪ್ರತಿಬಿಂಬಿಸುತ್ತಿದ್ದ ತನ್ನ ರೂಪ ಸೌಂದರ್ಯದ ಸೊಬಗಿನ ಗುಂಗಿನಲ್ಲಿದ್ದ ಸತ್ಯಭಾಮಿಗೆ ನಾರದ ಮಣಿಗಳು ಬಂದದ್ದು ಕೂಡ ತಿಳಿಯಲಿಲ್ಲ. ಅವಳದ್ದೇ ಇದರಲ್ಲಿದ್ಲಲ್ಲ, ಆದ್ದರಿಂದ ಅವಳಿಗೇನೋ ಗೊತ್ತಾಗಲಿಲ್ಲ. ಭಸ್ಮ ಜಟಾಧಾರಿಯ ವಿಕಾರ ರೂಪಿಯಾದ ನಾರದರು ಹೇಗೆ ದೃಷ್ಟಿಗೆ ಬಿದ್ದಾರೋ. ಕೂಡಲೇ ನಾರದರು ಮೆಲ್ಲನೆ ಅವಳ ಹಿಂಭಾಗದಲ್ಲಿ ಬಂದು ನಿಂತುಕೊಂಡ್ರು, ಸ್ವಲ್ಪ ಹತ್ತಿರ ಬಂದು ನಿಂತ್ಕೊಂಡ್ರು. ಆಗ ತನ್ನ ಮುಖಬಿಂಬ ಚಂದ್ರಬಿಂಬದ ಸಮೀಪದಲ್ಲಿ ವಿಕಾರವುಳ್ಳ ನಾರದರ ಮುಖಬಿಂಬವನ್ನು ನೋಡಿ ಸತ್ಯಭಾಮಿಯು ತಿರಸ್ಕಾರ ಮತ್ತು ಅಹಂಕಾರ ಭಾವದಿಂದ ಇದು ಯಾವ ದುಷ್ಟನ ಮುಖಛಾಯೆ ಎಂದು ಮುಖ ಗಂಟಿಕ್ಕಿದಳು. ಯಾವ ದುಷ್ಟ ಬಂದು ನಿಂತಿದ್ದಾನೆ ನನ್ನ ಹತ್ರ ಅಂತ ಸಿಟ್ಟು ಮಾಡಿಕೊಂಡ್ರು. ಇದನ್ನರಿತ ನಾರದ ಮಹರ್ಷಿ ಇವಳ ತಿರಸ್ಕಾರ ಅಹಂಕಾರ ರೂಪಮನ್ನ ತನ್ನನ್ನು ತಿರಸ್ಕರಿಸಲೆಂದು ತಿಳಿದು ಕ್ರೋಧದಿಂದ ತಪ್ತಾಯಮಾನರಾಗಿ ಬಹಳ ಕೋಪದಿಂದ ನನ್ನನ್ನು ಜಗತ್ತೇ ಆಧರಿಸುತ್ತಿರುವಾಗ ಈಕೆ ನನ್ನನ್ನೇಕೆ ತಿರಸ್ಕರಿಸಿದಳು? ಇಡೀ ಜಗತ್ತೇ, ಇಡೀ ಭರತ ಕ್ಷೇತ್ರನೇ ನನ್ನನ್ನು ಗೌರವ ಕೊಡುತ್ತೆ ಅಂಥದ್ರಲ್ಲಿ ಇವಳು ನನ್ನನ್ನು ತಿರಸ್ಕಾರ ಮಾಡಿದ್ಲಲ್ಲ, ನನಗೆ ಅವಮಾನ ಮಾಡಿದ್ಲಲ್ಲ, ಯಾಕೆ ಹೀಗೆ ಮಾಡಿದ್ಲು? ಮಂದ ಭಾಗ್ಯನಾದ ನಾನು ಇಲ್ಲಿ ಯಾಕೆ ಬಂದೆ? ಬರಬಾರ್ದಾಗಿತ್ತು. ಏಕೆಂದರೆ ಯಾರ ಕುಲಾಚಾರಾದಿಗಳ ವಿಷಯವಾಗಿ ಗೊತ್ತಿಲ್ಲವೋ ಅಂತಹವರಲ್ಲಿ ವಿಚಾರಶೀಲರು ಹೋಗುವುದಿಲ್ಲ ಎಂದು ಶಾಸ್ತ್ರ ಏನು ಹೇಳುತ್ತೆ? ಯಾವ ಸಜ್ಜನ ಇರ್ತಾನೆ, ಸತ್ಪುರುಷ ಇರ್ತಾನೆ, ಒಳ್ಳೆ ಮನುಷ್ಯರು ಇರ್ತಾರೆ, ಅವ್ರ ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ, ಪರಿಚಯ ಇಲ್ಲದಲ್ಲೇ ಇರೋರ ಹತ್ರ ಹೋಗೋದಿಲ್ಲ. ಮೊದಲು ಯಾರನ್ನೇ ಮಾತಾಡಿಸ್ಬೇಕಾದ್ರೆ ಮೊದಲು ಅವರ ಪರಿಚಯವನ್ನು ತಿಳ್ಕೊಂಡು, ಅವ್ರು ಎಂಥವ್ರು ಅಂತ ತಿಳ್ಕೊಂಡು, ಅವ್ರು ಒಳ್ಳೆಯವರು ಹೌದು ಇಲ್ಲ ಕೇಳಿಕೊಂಡು ಅವರು ಒಳ್ಳೆಯವರು ಅನಿಸಿರೆ ಮಾತಾಡ್ಸೋಕ್ಕೆ ಯೋಗ್ಯರು ಅಂತ ಅನಿಸಿರೆ ಮಾತ್ರ ಮಾತಾಡಿಸ್ದೇ ಇದ್ದರೆ, ಇಲ್ಲಾಂದರೆ ಮಾತಾಡ್ಸೋದಿಲ್ಲ. ನಾನು ತಪ್ಪು ಮಾಡಿದ್ದೀನಿ, ನಾನು ತಿಳ್ಕೊಳ್ಳದಲೇ ಇಲ್ಲಿ ಬಂದೆ, ಆದರೆ ನನ್ನದೇ ತಪ್ಪು ಅಂತ ಹೇಳಿ ಹೀಗೆ ಸಂಕಲ್ಪ ಇಪ್ಪತ್ಕೊಂಡು ಕೂಡಿದ ಮನಸ್ಸುಗಳಲ್ಲಿ ನಾರದರು ಅವಳ ಅಂತಃಪುರದಿಂದ ಹೊರಟು ಕೈಲಾಸ ಪರ್ವತವನ್ನು ಸೇರಿಕೊಂಡ್ರು. ಅವರು ಆಕಾಶದಲ್ಲಿ ಹಾರಾಡು ಅಂತವ್ರು ವಿದ್ಯಾಧರರವರು ಇದರಲ್ಲಿ ಸೇರಿಕೊಂಡು ಕೈಲಾಸ ಪರ್ವತದಲ್ಲಿ ಕುಳಿತುಕೊಂಡು ವಿಚಾರಮಗ್ಧರಾಗಿ ಇನ್ನು ನಾನೇನು ಮಾಡಬೇಕು
ಎಲ್ಲಿಗೆ ಹೋಗಲಿ, ದುಃಖದ ಶಾಂತಿ ಹೇಗಾಗತ್ತೆ? ಕೆಲವರಿಗೆ ಯಾರದ್ದಾರೋ ಮನೆ ವಿಷಯ ಕೇಳಿಬಿಟ್ರು ಅಂದರೆ ಅದರಲ್ಲೂ ಹೇಳಬೇಡ ಅಂತ ಹೇಳಿಬಿಟ್ರೆ ಹೊಟ್ಟೆ ಭಾಳ ಕಡಿಮೆ. ಇನ್ನೊಬ್ರಿಗೆ ಹೇಳೋವರೆಗೂ ಹೊಟ್ಟೆ ನೋವು ನಿಲ್ಲಲ್ಲ ಅವರಿಗೆ. ಹಾಗೆ ಇವನಿಗೂ ಸಿಟ್ಟು ಬಂದುಬಿಟ್ಟಿದೆ. ಯಾರು ಹೇಳ್ಕೊಳ್ಳಿ, ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ನಾನು ವಾದ್ಯ ಇಲ್ದಲೇ ಕುಣಿತೀನಿ, ಏನೋ ವಾದ್ಯಗಳಲ್ಲದ್ದೇ ನರ್ತಿಸುವ ನನಗೆ ವಾದ್ಯಗಳು ಸಿಕ್ಕಿದ ಮೇಲೆ ಕೇಳಬೇಕಾ? ನಾನು ವಾದ್ಯ ಇಲ್ದಲೇ ಕುಣಿತೀನಿ, ಈಗ ವಾದ್ಯ ಸಿಕ್ತು ಅಂದರೆ ಈಗ ಕಾರಣ ಸಿಕ್ತು. ಈಗ ಕಾರಣ ಸಿಕ್ಕಿದ ಮೇಲೆ ನಾನು ಸುಮ್ಮನೆ ಹೆಂಗೆ ಕೂತ್ಕೊಳ್ಳಿ, ಏನು ಮಾಡಲಿ ಅಂತ ಇವು ಚಿಂತೆ ಮಾಡ್ತೀನಿ. ಯಾರು ನನ್ನಿಂದ ಭಕ್ತಿಯಿಂದ ಭಜಿಸುವರು ಅವರನ್ನು ಪ್ರೀತಿಯಿಂದ ನೋಡ್ತೀನಿ, ಯಾರು ದ್ವೇಷಿಸುವರು ಅವರನ್ನು ದ್ವೇಷಿಸ್ತೀನಿ. ಯಾವ ಮೂಡನ್ನು ದ್ವೇಷಿಸುವನೋ ಆತನ ಉದ್ಧಾರ ಹೇಗಾಗಕ್ಕೆ ಸಾಧ್ಯ? ನನ್ನನ್ನು ದ್ವೇಷ ಮಾಡೋರು ಹ್ಯಾಂಗೆ ಉದ್ಧಾರ ಆಗೋಕ್ಕಾಗತ್ತೆ? 2.5 ದ್ವೀಪದಲ್ಲಿ ಅವರು ಬರೀ ಭಾರತ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, 2.5 ದ್ವೀಪದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಿಕೊಂಡು ಬರ್ತಾರೆ, ಸಂಚರಿಸೋ ನನ್ನನ್ನು ಸರ್ವರೂ ಪೂಜೆ, ಎಲ್ಲರೂ ಪೂಜೆ ಮಾಡ್ತಿದ್ದಾರೆ. ಅಹಂಕಾರ ಮನಸ್ಕರಾದ ಸತ್ಯಭಾಮೆಯನ್ನು ತಿರಸ್ಕರಿಸಿದಳು. ಅಹಂಕಾರದಿಂದ ಇರುವಂಥ ಸತ್ಯಭಾಮೆ ಸೊಕ್ಕಿನ ಹೆಣ್ಣು ನನ್ನನ್ನು ತಿರಸ್ಕಾರ. ಈಗ ಇದಕ್ಕೇನು ಮಾಡಬೇಕು? ಅವಳು ಸೊಕ್ಕಿಳಿಸ್ಬೇಕು. ಏನು ಮಾಡಲಿ ನಾನು ಅಂಥೇಳಿ ಇವಳಿಗೆ ದುಸ್ಸಹ ದುಃಖ ಉಂಟಾಗಬೇಕಾದ್ರೆ ಏನು ಉಪಾಯ ಮಾಡಬೇಕು? ಇವಳಿಗೆ ತಡ್ಕೊಳಕ್ಕಾಗಬಾರ್ದು ಅಂಥ ದುಃಖ ಕೊಡಬೇಕು. ಹೆಂಗೆ ಕೊಡಲಿ? ಇವಳ ಮಾನಪಿಶಾಚಿ ಓಡಿ ಹೋಗೋದನ್ನು ಯಾವಾಗ ನೋಡಿ, ಇವಳು ಅಹಂಕಾರ ಹೋಗೋದನ್ನು, ಸೊಕ್ಕು ಹೋಗೋದನ್ನು ಯಾವಾಗ ನೋಡ್ತೀನಿ? ಇದೇ ಮೊದಲಾದ ವಿಚಾರದಲ್ಲಿ ನಾರದರು ಮಗ್ನರಾದರು. ಯಾರ ಎದುರಿಗಾದರೂ ಇವಳ ರೂಪ ಸೌಂದರ್ಯವನ್ನು ವರ್ಣಿಸಿ ಅಪಹರಣ ಮಾಡಿಸಿ ಬಿಟ್ಟರೆ, ಇವಳು ಅಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅವಳು ಅವನ ರೂಪವನ್ನು ವರ್ಣನೆ ಮಾಡಿ ಯಾರಾದರೂ ಇವಳನ್ನು ಕಿಡ್ನಾಪ್ ಮಾಡಿ ಹಂಗೆ ಮಾಡಿದರೆ ಅಂದರೆ ಇವಳಿಗೆ ಅತಿ ದುಃಖವಾಗುವುದು. ಹೀಗೆ ವಿಚಾರಿಸಿದ ಸತ್ಯಭಾಮೆಯ ವಿಯೋಗದಿಂದ ಶ್ರೀಕೃಷ್ಣನಿಗೆ ಕೃಷ್ಣನ ಕಂಡ್ರೆ ಬಹಳ ಪ್ರೀತಿ. ಇವಳು ಇಲ್ಲ ಅಂತಂದರೆ ಮತ್ತು ಕೃಷ್ಣನಿಗೆ ದುಃಖ ಆಗುತ್ತೆ. ಬೇಡ ಬೇಡ, ಆತನಿಗೆ ದುಃಖವಾದರೆ ನನಗೆ ಹೇಗೆ ಸಹನೆ ಆಗುತ್ತೆ? ಕೃಷ್ಣನಿಗೆ ದುಃಖ ಆಗೋದು, ಇವ್ರಿಗಷ್ಟೇ ದುಃಖ. ವಿಚಾರ ಮಾಡ್ತಾರೆ, ಸತ್ಯಭಾಮೆಗೆ ಮಾತ್ರ ದುಃಖ ಆಗಬೇಕು, ಕೃಷ್ಣನಿಗೆ ದುಃಖ ಚೇತಿ. ಇದು ಸಾಧ್ಯ ಇಲ್ಲ. ಇನ್ನೇನಾದರೂ ಎರಡನೇ ಉಪಾಯವನ್ನು ಮಾಡಬೇಕು. ಸತ್ಯಭಾಮೆಯು ಪರಪುರುಷರಲ್ಲಿ ಆಸಕ್ತಳಾಗಿದ್ದಂತೆ ಮಾಯಾ ವಿದ್ಯಾವನ್ನು ತೋರಿಸಿದರೆ ಒಳ್ಳೆಯದಾಗತ್ತಾ? ಇವಳು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ತೋರಿಸಿದರೆ ಒಳ್ಳೆಯದಾಗತ್ತಾ? ಏಕೆಂದರೆ ಲೋಕದ ಜನರು ಪ್ರಾಣಕ್ಕಿಂತಲೂ ಪ್ರೀತಿ ಪಾತ್ರರಾದ ಸ್ತ್ರೀಯರನ್ನು ವಿಳಂಬ ಮಾಡಿ ಕ್ಷಣಾರ್ಧದಲ್ಲಿ ತ್ಯಜಿಸಲು ಹಿಂಜರಿಯುವುದಿಲ್ಲ. ಇನ್ಯಾರ ಜೊತೆನ ಸಂಬಂಧ ಇದೆ ಅಂತ ಗೊತ್ತಾಯ್ತಂದರೆ ಗಂಡು ಆ ಗಳಿಗೆಯಲ್ಲಿ ಬಿಟ್ಟು ಬಿಡ್ತಾನೆ ಅವಳನ್ನು. ಇದು ಒಳ್ಳೆಯ ಉಪಾಯ. ಇದಕ್ಕಿಂತ ಬೇರೆ ಉಪಾಯ ಇನ್ನೊಂದು ಯಾಕೆ ಬೇಕು? ಈ ರೀತಿ ಆಶ್ಚರ್ಯಗೊಳ್ಳಕ್ಕೆ ಸತ್ಯಭಾಮೆಯಾದರೂ ಶೀಲವತಿಯರಲ್ಲಿ ಅಗ್ರಹಣೆ. ಶೀಲವತಿಯರಲ್ಲಿ ಅವಳು ಮೊದಲು ನೋಡು, ವಿಶುದ್ಧ ಚಿತ್ತರಲ್ಲಿ ಅತಿ ಶುದ್ಧ ಸ್ವಭಾವದವಳು. ಅವಳು ಶ್ರೀಕೃಷ್ಣನ ಬಿಟ್ಟು ಎಲ್ಲೂ ಏನೂ ಚಿಂತೆ ಮಾಡಲ್ಲ ಅಂಥವಳು. ಮಾತ್ರವಲ್ಲ, ಶ್ರೀಕೃಷ್ಣ ಅತಿ ಪ್ರೀತಿ ಪಾತ್ರಳಾದ ಪ್ರಾಣವಲ್ಲಭೆ, ಬಹಳ ಪ್ರೀತಿ ರಾಣಿ ಅವಳು. ಇನ್ನೂ ಅವಳಲ್ಲಿಯೇ ದೃಢ ವಿಶ್ವಾಸವಿಡುವನು. ಅವಳನ್ನೇ ನಂಬ್ತಾನೆ. ನನ್ನ ಯಾಕೆ ನಂಬ್ತಾನೆ? ನನ್ನಲ್ಲಿ ಮಾತ್ರ ವಿರಕ್ತಿಯನ್ನು ಹೊಂದುವನು. ಮುಂದೆ ನನ್ನಲ್ಲಿ ವಿಶ್ವಾಸವಿಡುವುದಿಲ್ಲ ಅಂದ ಜ್ಞಾನಿಗಳು ಅಸತ್ಯವನ್ನು ಆಡುವವರನ್ನು ದೂರದಲ್ಲಿಯೇ ಬಿಡ್ತಾರೆ. ಯಾರು ಬುದ್ಧಿವಂತಿದ್ದಾರೆ, ಯಾರು ಜ್ಞಾನಿಗಳು, ಅವ್ರು ಏನು ಮಾಡ್ತಾರೆ? ಸುಳ್ಳು ಹೇಳೋರನ್ನು ದೂರ ಇಟ್ಟು ಬಿಡ್ತಾರೆ. ನನ್ನನ್ನು ಹತ್ರ ಅಂದರೆ ನಾನು ಕೃಷ್ಣನಿಗೆ ದೂರ ಆಗಿಬಿಡ್ತೀನಿ ಅಂತ ಬೆಲೆ ಬರುವುದಿಲ್ಲ. ಈ ಮಾತು ಸದಾಕಾಲನ ಅಂತರಂಗದಲ್ಲಿ ಮುಳ್ಳಿನಂತೆ ಚುಚ್ಚಿಕೊಂಡೇ ಇರುತ್ತೆ. ಅಂದ ಎರಡೂ ಕಡೆಯಲ್ಲಿ ಭ್ರಷ್ಟನಾಗಬೇಕಾಗಿ ಬರುತ್ತೆ. ಹೀಗೆ ಪೂರ್ವಾಪರ ಗುಣದೋಷವನ್ನು ವಿಚಾರಿಸುತ್ತಾ ಬೇರೆ ಉಪಾಯ ಏನು ಮಾಡಲಿ, ಹಿಂಗೆ ಮಾಡಿ ಸರಿಯಾಟ, ಹಾಗೆ ಮಾಡಿ ಸರಿಯಾಟ, ಅದು ಮಾಡಲ ಇದು ಮಾಡಲ ಅಂಥೇಳಿ ಚಿಂತೆ ಮಾಡಿಕೊಂಡು ಆಗ ಯಾವುದೋ ಇನ್ನೊಂದು ಸದುಪಾಯ ಹೊಳೆಯಿತು. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಇನ್ನೊಂದು ಉಪಾಯ ಹೊಳಿತು, ಒಳ್ಳೆಯ ಉಪಾಯ. ಈಗ ಒಂದು ಮನಸ್ಸಿಗೆ ಸಮಾಧಾನ ಆಯಿತು. ಅದೇನೆಂದರೆ, ಸಂಸಾರದಲ್ಲಿ ಸ್ತ್ರೀ ಸಮೂಹಕ್ಕೆ ಸವತಿಯ ಮತ್ಸರಕ್ಕಿಂತ ಬೇರೆ ದುಃಖ ಇಲ್ಲ. ಸವತಿ ಅವಳು ಬಂದ್ಲ ಅಂದರೆ ಹೆಣ್ಣಿಗೆ ಅದಕ್ಕಿಂತ ದೊಡ್ಡ ದುಃಖ ಯಾವುದು? ಅಜಿತನ ಇನ್ನೊಬ್ಳನ್ನ ಕಟ್ಕೊಂಬಂದ್ರೆ ಹಾಗೆ ಏನು ನಾರ್ದಾಗ ಏನು ಯೋಚನೆ ಮಾಡ್ತಿದ್ದಾನೆ? ಹೆಣ್ಣು ಮಕ್ಕಳಿಗೆ ಸವತಿನ ಕಂಡ್ರೆ ಆಗಲ್ಲ, ಇವಳಿಗೆ ಒಬ್ಬಳು ಸವತಿನ ತಗೊಂಡು ಬರಬೇಕು, ಇವಳಿಗಿಂತ ಸುಂದರವಾಗಿರ್ಬೇಕು ಅವಳು, ಇದೇ ಸರ್ವೋತ್ತಮ ಉಪಾಯ ಅಂತ ತೀರ್ಮಾನ.
ಈ ಸಂಕಲ್ಪದಿಂದ ನಾರದ ಮಹರ್ಷಿ 2.5 ದ್ವೀಪಗಳಿರುವ ಸುಂದರ ಭೂಮಿಗಳನ್ನು ಸ್ಮರಿಸುತ್ತಾ ಸುಂದರಿಯೊಬ್ಬಳ ಅನ್ವೇಷಣೆಯನ್ನು ಹುಡುಕಾಟಕ್ಕೆ ಹೊರಟ. ಈಗ ಅತ್ಯಂತ ಸತ್ಯಭಾಮೆಗಿಂತಲೂ ಸುಂದರವಾದ ಹುಡುಗಿ ಹುಡ್ಕೊಂಡು ಹೊರಟ. ಅಲ್ಲಿಂದ ಶ್ರೀ ನಾರದರು ವಿಜಯಾರ್ಧ ಪರ್ವತಕ್ಕೆ ಹೋಗಿ ಅಲ್ಲಿರುವ ವಿದ್ಯಾಧರ ರಾಜಧಾನಿಗಳನ್ನು ಕಂಡು ಆ ವಿದ್ಯಾಧರ ರಾಜರುಗಳಿಂದ ಆಧರಿಸಲ್ಪಟ್ಟು ಅವರ ಆಜ್ಞೆಯನ್ನು ಪಡೆದು ಅವರ ಅಂತಃಪುರವನ್ನು ಪ್ರವೇಶಿಸಿದರು. ಆದರೆ ಸತ್ಯಭಾಮೆಯ ಅಂಗುಷ್ಟದ ರೂಪಕ್ಕೂ ಹೋಲುವಷ್ಟು ಯಾವ ವಿವಾಹಿತ ಅವಿವಾಹಿತ ಯಾವ ಹೆಣ್ಣುಮಕ್ಕಳು ಇರಲಿಲ್ಲ. ಅಂಗುಷ್ಟ ಅಂದರೆ ಕಾಲು ಬೆರಳು, ಅಷ್ಟು ಸುಂದರವಾಗೂ ಇರುವಂಥವ್ರು ಯಾರೂ ಸಿಕ್ಕಲಿಲ್ವಂತೆ. ಅವಳಿಂದೆಷ್ಟು ಸುಂದರವಾಗಿರಬೇಕು. ಹೀಗೆ ವಿದ್ಯಾಧರ ಶ್ರೇಣಿಯವರನ್ನು ನೋಡಿ ಬಹಳ ಖೇದಕ್ಕಿನ್ನರಾಗಿ ಇನ್ನೇನು ಮಾಡಬೇಕು, ವಿದ್ಯಾಧರರಂತೂ ಯಾರೂ ಸಿಕ್ಕಲಿಲ್ಲ, ಇನ್ನೆಲ್ಲಿ ಹೋಗಬೇಕು. ಸತ್ಯಭಾಮೆಯ ರೂಪ ಮದವನ್ನು ಚೂರು ಚೂರು ಮಾಡುವ ಸುಂದರ ಲಲಾಮಣಿ ಅಂದರೆ ಹೆಣ್ಣು ಮಗಳು ಎಲ್ಲಿ ಕಾಣಿಸ್ತಾಳೆ, ಎಲ್ಲಿ ಸಿಗ್ತಾಳೆ ಇತ್ಯಾದಿ ಅನೇಕ ವಿಚಾರ ಮಗ್ನರಾಗಿ ಏನು ಗತಿ. ವಿದ್ಯಾಧರ ಅರಮನೆಗಳಲ್ಲಿಯೇ ಸುಂದರಿಯರ ಅಭಾವ ಇರುವಾಗ ಇನ್ನು ಭೂಮಿ ಮೇಲೆ ಎಲ್ಲಿರೋಕ್ಕೆ ಸಾಧ್ಯ ಭೂತಲದಲ್ಲಿ. ಹೀಗೆ ವ್ಯಾಕುಲ ಮನಸ್ಕರಾಗಿ ನಾರದರು ಭೂಮಂಡಲದ ಅನೇಕ ದೇಶಾಂತರಗಳನ್ನು ಸಂಚರಿಸಿ ತನ್ನ ಚಿಂತೆಯನ್ನು ದೂರ ಪಡಿಸಿಕೊಳ್ಳುವುದು ಉಚಿತವೆಂದು ತಿಳಿದು ಭೂಮಿಗೋಚರಿ ರಾಜರುಗಳ ರಾಜಧಾನಿಗಳನ್ನು ಸುತ್ತಿದರು. ಭೂಮಿ ಮೇಲೂ ಎಷ್ಟು ಊರುಗಳಿದೆಯೋ ಎಲ್ಲ ಊರನ್ನು ಸುತ್ತಿರು. ಆದರೂ ಸತ್ಯಭಾಮೆಯ ಸೌಂದರ್ಯಕ್ಕೆ ಸಮಾನ ರೂಪಗಳ ಯಾವ ಕನ್ಯೆಯೂ ಈ ಪೃಥ್ವಿ ಮೇಲೆ ಅವರ ಕಣ್ಣಿಗೆ ಬೀಳಲಿಲ್ಲ. ಹೀಗಿರಲು ಒಂದು ದಿನ ನಾರದ ಮಹರ್ಷಿಗಳು ಆಕಾಶ ಮಾರ್ಗ ಹೋಗುತ್ತಿರುವ ಸಮಯದಲ್ಲಿ ದೈವವಶಾತ್ ಕುಂಡನಪುರ ಅನ್ನುವಂಥ ಸುಂದರ ನಗರವನ್ನು ನೋಡಿದ್ರು. ಹೀಗೆ ಹುಡುಕಾಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಅದು ಯಥಾರ್ಥವಾಗಿ ಲಕ್ಷ್ಮಿಗೆ ತವರು ಮನೆ ಹಾಗೆ, ವಿದ್ಯಾವತಿಯರಿಗೆ ರೂಪವತಿಯರಿಗೆ ಸುಪ್ರಸಿದ್ಧನು, ಶತ್ರುನಾಶಕನು, ಶರಣಾಗತ ರಕ್ಷಕನು ಮತ್ತು ಶುಭ ಲಕ್ಷಣಗಳಿಂದ ಅಲಂಕೃತನ ಶರೀರ ಕಾಂತಿಯುಳ್ಳ ಭೀಷ್ಮನೆಂಬ ಅರಸ ರಾಜ್ಯ ಆಳ್ತಾ ಇದ್ದ. ಯಾವುದನ್ನ? ಕುಂಡನಪುರವನ್ನು. ಭೀಷ್ಮ ಅಂತ ಬಹಳ ವೀರ ಶೂರ ಎಲ್ಲ ಥರ ಗುಣ ಇರೋನು, ಪ್ರಜೆಗಳನ್ನ ಮಕ್ಕಳ ಹಾಗೆ ಪಾಲಿಸುವಂಥವನು, ರಕ್ಷಕನೂ ಆದಂಥ ರಾಜ. ಈತನಿಗೆ ಗುಣವತಿಯಾದ ಮಾಯಾಚಾರ ವರ್ಜಿತಳಾದ ಸೌಂದರ್ಯ ಗಣಿಯಂತೆ ಶ್ರೀಮತಿ ಎಂಬ ಪಟ್ಟದ ರಾಣಿ ಇದ್ದರು. ಆ ಭೀಷ್ಮನ ಹೆಂಡತಿ ಯಾರು? ಶ್ರೀಮತಿ. ಆ ಭೀಷ್ಮರಾಜನ ಸಭಾ ಮಂದಿರವನ್ನು ಪ್ರವೇಶ ಮಾಡಿದ. ಎಲ್ಲಿ ಹೋದ? ಭೀಷ್ಮನ ಸಭೆಗೆ ಹೋದ. ನಾರದರನ್ನು ಕಂಡು ರಾಜ ಭೀಷ್ಮನ ಸಿಂಹಾಸನದಿಂದ ಎದ್ದು ವಿನಯದಿಂದ ಎದುರುಗೊಂಡು ಅವರ ಚರಣಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಸಿಂಹಾಸನದಲ್ಲಿ ಕುಳ್ಳಿರಿಸಿ ತಾನು 2ನೇ ಸಿಂಹಾಸನದಲ್ಲಿ ಕೂತ್ಕೊಂಡು ಅವರನ್ನು ಸಿಂಹಾಸನದಲ್ಲಿ ತಾನು ಕೂತ್ಕೊಳ್ಳೋ ಜಾಗ ಅವನು ಕೂರಿಸಿ ಅಂತ ಪರಸ್ಪರ ಸ್ನೇಹಪೂರ್ತ ಕುಶಲ ಪ್ರಶ್ನೆಗಳು ನಡೆಯುತ್ತಿರುವ ಸಮಯದಲ್ಲಿ ತನ್ನೆದುರಿನಲ್ಲಿ ಕುಳಿತುಕೊಂಡಿದ್ದ ರಾಜಕುಮಾರನು ಕಂಡು ನಾರದರು ಯೋಚಿಸಿದ್ದೇನೆಂದರೆ, ಈತನಿಗೆ ಸಹೋದರಿ ಇದ್ದರೆ ಅವಳು ಇವನನ್ನೇ ಸುಂದರವಾಗಿರಬಹುದು ಅಂತ ಯೋಚನೆ. ಮುಂದೆ ರಾಜನ ಮಗ ರಾಜಕುಮಾರ ಕೂತಿದ್ದ, ಅವನು ಬಹಳ ಸುಂದರ ಇದ್ದ. ಅವನು ನೋಡಿ ಇವನಿಗೇನಾರ ಸಹೋದರಿ ಇದ್ದರೆ, ಅಕ್ಕ ತಂಗಿ ಇದ್ದರೆ ಅವಳು ಇವನಷ್ಟೇ ಅಥವಾ ಇವನಿಗಿಂತ ಸುಂದರವಾಗಿ ಇರಬಹುದು. ಹಾಗಾದರೆ ತಿಳು ಭೀಷ್ಮರನ್ನ ಹೀಗಂತ ಎಲೈ ರಾಜನೇ, ಈ ರಾಜಕುಮಾರನು ಯಾರ ಪುತ್ರನು ಅಂತ ಕೇಳಿದ. ಆಗ ಭೀಷ್ಮನಿಂದ, ಹೇ ಮಹರ್ಷಿಯೇ, ತಮ್ಮ ಚರಣ ಪ್ರಸಾದದಿಂದ ಪ್ರಾಪ್ತನ ಈ ಕುಮಾರನು ನನ್ನ ಕುಮಾರನು. ಹಾಗಾದರೆ ಈತನು ಮಾತೋಶ್ರೀಯವರಿಗೆ ಸಂತಾನಗಳೆಷ್ಟು? ಬಾಯಿ ಬಿಡಿಸೋದು ಹೆಂಗೆ ಅಂತ ಕೇಳಿದಾಗ ಭೀಷ್ಮ, ನನಗೆ ಪುತ್ರನೊಬ್ಬನು, ಇನ್ನೊಬ್ಬಳು ಪುತ್ರಿಯು, ಹೀಗೆ 2 ಮಕ್ಕಳಿದ್ದಾರೆ. ಇದನ್ನು ಕೇಳಿದ ನಾರದನೇ, ನಾರಾಧಿಪನೇ, ಯಥಾರ್ಥವಾಗಿ ನೀನು ಸೌಭಾಗ್ಯಶಾಲಿಯಾಗಿರು. ಆದರೆ ನಿನ್ನ ಪುತ್ರಿ ವಿವಾಹಿತಳು ಅಥವಾ ಅಭಾವಿತಳೋ? ಅವಳಿಗೆ ಮದುವೆ ಆಗಿದೆಯೋ ಇಲ್ವಾ? ನಾರದರೆ, ಅವಳನ್ನು ಚೇದಿ ರಾಜನಾದ ಶಿಶುಪಾಲ ಮಹಾರಾಜನ ಕೊಡುವುದಾಗಿ ವಿಚಾರ ಮಾಡುತ್ತಿದ್ದೆ. ವಿಚಾರ ಮಾಡಿದ್ದಾರೆ, ಇನ್ನೂ ಯಾದಿ ಆಗಿಲ್ಲ ಅಂತಿರಲ್ಲ ನೀವು. ಅವ್ನಿಗೆ ಇನ್ನೂ ಇದಾಗಿಲ್ಲ, ಇನ್ನು ಎಂಗೇಜ್ಮೆಂಟ್ ಆಗಿಲ್ಲ, ಲಗ್ನ ಪತ್ರಿಕೆ ಆಗಿಲ್ಲ, ಕೊಡಬೇಕು ಅಂತ ವಿಚಾರ ಮಾಡಿದ್ದಾರೆ. ಹೀಗೆ ಸ್ವಲ್ಪ ಸಮಯದವರೆಗೆ ಕ್ಷೇಮ ಸಮಾಚಾರದ ವಾರ್ತಾಲಾಪಗಳು ನಡೆಯುತ್ತಿದ್ದು, ನಂತರ ನಾರದರು ಆಸನದಿಂದ, ಲೇ ಭೀಷ್ಮರಾಜನೇ, ನಿನ್ನ ರಾಣಿವಾಸನ್ನು ನೋಡಬೇಕೆಂದನು ಸಂತೋಷದಿಂದ ಬಹಳ ಒಳ್ಳೆಯದಾಯಿತು ಸ್ವಾಮಿ ಎಂದು ಅಂತಃಪುರವನ್ನು ಪ್ರವೇಶಿಸಿದಾಗ ಅವ್ರು ಪರ್ಮಿಷನ್ ಕೇಳ್ಕೊಂಡು ಅಲ್ಲೂ ಕೂಡ ಆ ರಾಣಿವಾಸಕ್ಕೆ ಹೋದರು. ಅಲ್ಲಿ ಹೋದ್ಮೇಲೆ ಭೀಷ್ಮರಾಜನ ಬಾಲ ವಿಧವೆಯಾದ ಸಹೋದರಿ ಇದ್ಲು. ಅಲ್ಲಿ ಅರಮನೆ ಒಳಗಡೆ ಯಾರಿದ್ಲು? ಭೀಷ್ಮರಾಜನ ಅಕ್ಕನ ತಂಗಿನ ಇದ್ಲು. ಅವಳು ಬಾಲ ವಿಧವೆ ಇದ್ಲು. ಚಿಕ್ಕದ್ರಲ್ಲಿ ಅವಳ ಗಂಡ ತೀರ್ಕೊಂಡಿದ್ದ. ಅವನ್ನ
ಸಮೀಪಕ್ಕೆ ಬಂದೊಡನೆ ಎದ್ದು ನಿಂತುಕೊಂಡು ವಿನಯದಿಂದ ಆದರ ಸತ್ಕಾರ ಭಾವನೆಯನ್ನು ತೋರಿಸಿ, ಮಹರ್ಷಿಗಳೇ, ಈ ದಿವ್ಯ ಸಿಂಹಾಸನವನ್ನು ಅಲಂಕರಿಸಿ ಎಂದು ಕೇಳಿಕೊಂಡಾಗ ನಾರನಲ್ಲಿ ಕುಳಿತು ಅವ್ರು ಕರೆದು ಏನು ಮಾಡಿಲ್ಲ, ಅವಳು ಭೀಷ್ಮನ ತಂಗಿನೋ ಅಕ್ಕ ಇದ್ಲಲ್ಲ, ಅವಳವರನ್ನು ಉಚ್ಚಾಸನ ಕೊಟ್ಟು ಕೂರಿಸಿದ್ಲು. ಆಗ ಅವಳು, ಸ್ವಾಮಿ, ತಾವು ನಮ್ಮೆಲ್ಲರಲ್ಲಿ ಕೃಪೆ ಇಟ್ಟು ದಯ ಮಾಡಿಸಿದಿರಿ. ಇಂಥ ಸೌಭಾಗ್ಯ ಪುಣ್ಯಹೀನರಿಗೆ ದೊರೆಯುವುದು ಅತಿ ದುರ್ಲಭ ಎಂದು ಹೇಳ್ತಾ ಭೀಷ್ಮರಾಜನ ರಾಣಿಯರಿಂದ ಪ್ರಣಾಮವನ್ನು ಮಾಡಿಸಿದ್ಲು. ಎಲ್ಲ ಭೀಷ್ಮರಾಜನ ಹೆಂಡತಿ ಯಾರಿದ್ರು ಅವರೆಲ್ಲರೂ ರಾಣಿಗೆ ನಮಸ್ಕಾರ ಮಾಡಿಸಿದ್ರು. ಆಗ ಪ್ರಸನ್ನ ಚಿತ್ತರನ್ನು ಆಶೀರ್ವದಿಸಿ ನಂತರ ಸ್ವಲ್ಪ ಸಮಯದವರೆಗೆ ಪುಣ್ಯಾಶ್ರಯವಾದ ವಾರ್ತಾಲಾಪಗಳು ನಡೆಯುತ್ತಿದ್ದ ಸಮಯದಲ್ಲಿ ಅವರ ಸಮ್ಮುಖದಲ್ಲಿ ನಿಂತಿದ್ದ ರುಕ್ಮಿಣಿಯನ್ನು ಕೊಂಡು, ಈ ಬಾಲೆ ಯಾರು ಎಂದು ಕೇಳಿದರು. ಪಕ್ಕದಲ್ಲಿ ಯಾರು ನಿಂತಿದ್ಲೋ, ರುಕ್ಮಿಣಿ ಅವನು ಕೇಳಿ, ಯಾರು? ಆಗ ಮಹಾಸ್ವಾಮಿಗಳೇ, ಇವಳೇ ಭೀಷ್ಮರಾಜನ ಮಗಳು ರುಕ್ಮಿಣಿ ಎಂದು ಹೇಳಿದ ರುಕ್ಮಿಣಿಯಿಂದ ನಮಸ್ಕಾರ ಮಾಡಿಸಿದ್ಲು. ಅವಳನ್ನು ನಮಸ್ಕಾರ ಮಾಡಿ ಕೇಳಿದ್ರು. ಆಗ ನಾನು, ಮಗಳೇ, ನೀನು ಶ್ರೀಕೃಷ್ಣದ ಪಟ್ಟದ ರಾಣಿಯಾಗು ಅಂತ ಆಶೀರ್ವಾದ ಮಾಡಿ ಕಾಯ್ತಾ ಇಂದ ಸಿಕ್ಕಿಲ್ಲ. ಇಲ್ಲ ಸುಂದರಿ ಪಕ್ಕನ ಹಿಡ್ಕೊಂಡು ಅವ್ಳಿಗೆ ಏನಂತ ಆಶೀರ್ವಾದ ಮಾಡಿದ್ರು, ಅಲ್ಲಿ ಕೇಳಿದ್ದ ಯಾರಿಗೆ ಶಿಶುಪಾಲನ್ ಕೊಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಹೇಳಿದ್ದು ಕೇಳಿದ. ಆದರೆ ಇಲ್ಲೇನು ಮಾಡ್ದ, ಶ್ರೀಕೃಷ್ಣನಿಗೆ ಪಟ್ಟದ ರಾಣಿಯಾಗುವಂಥ ಆಶೀರ್ವಾದ ಮಾಡಿ. ಏನು ಮಾಡಬೇಕು ಇವಾಗ? ಈ ವಿಧದ ಆಶೀರ್ವಾದವನ್ನು ಕೇಳಿ ರುಕ್ಮಿಣಿ ಆಶ್ಚರ್ಯ ಬರ್ತಾಳೆ. ಅವಳ ಅತ್ತೆ ಮುಖ ನೋಡ್ತಾಳೆ. ಸೋದರ ಅತ್ತೆಯ ಸಮಸ್ಯೆಯನ್ನು ಕೆರಳಿಸುವ ನಾರದರ ಆಶೀರ್ವಾದ ಕೇಳಿ, ಮಹರ್ಷಿಗಳೇ, ತಾವು ಹೇಳುತ್ತಿರುವ ಶ್ರೀಕೃಷ್ಣ ಯಾರು? ಅವರು ಎಲ್ಲಿರುವರು? ಯಾವ ಕುಲಗೋತ್ರದವರು? ವಯಸ್ಸೆಷ್ಟು? ರೂಪ ಸೌಂದರ್ಯ ಎಂತಹದು? ಶಕ್ತಿ ಸಾಮರ್ಥ್ಯಗಳು ಹೇಗಿದೆ? ಮತ್ತು ಎಂಥ ಕುಟುಂಬದವರೆಂದರೆಂದು ದಯಮಾಡಿ ಅಪ್ಪಣೆ ಕೊಡಿ, ಎಲ್ಲ ಹೇಳಿ ಅಂತ ಕೇಳಿ. ಆಗ ನಾರದರು ಶ್ರೀಕೃಷ್ಣನ ಪರಿಚಯವನ್ನು ಮಾಡಿಕೊಳ್ಳಲು ಸಿದ್ಧರಾದರು. ಕೃಷ್ಣನ ಪರಿಚಯ ನಾಳೆ ನೋಡೋಣ. ಜೈ ಜಿನೇಂದ್ರ.